ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಮೊದಲನೇದಾಗಿ ರಾಮ ಮಂದಿರ ಸ್ಥಾಪನೆ ಆಗಿದೆ, ಅದೊಂದು ಬಹಳ ಖುಷಿ ವಿಷಯ. ಎರಡನೇದು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬದ ವಿಶೇಷ. ನಾನು ಆಲ್ರೆಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೆ. ಅಭಿನವ್ ಈಗ ಎಣ್ಣೆ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮೊದಲೇ ಹಚ್ಕೊಂಡಿದ್ದೀನಿ ಅಂತ ಅವನದು ವಾದ. ಅವನ ವಾದಕ್ಕೆ ನಾನು ಇದಾಗಲ್ಲ, ನೀನು ಎಣ್ಣೆ ಹಚ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ನಾನು ಮತ್ತೆ ಅವನಿಗೆಲ್ಲ ನೀಟಾಗಿ ಮತ್ತೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಒಂದು ಹಾಫ್ ಆನ್ ಅವರ್ ಕುಂಡ್ರಿಸಿದ್ದೆ. ಏನು ಹೇಳಿದ್ರೆ ಕೇಳ್ತಾರ, ಅವ್ರದ್ದೇ ಆದಂಥ ಇದು. ಚಳಿಗಾಲದಲ್ಲಿ ಆದಷ್ಟು ಎಣ್ಣೆನ ಹಚ್ಕೋಬೇಕು. ಎಣ್ಣೆ ಹಚ್ಚಿ ಸ್ನಾನ ಮಾಡೋದೇನೋ ಸರಿ, ಆದರೆ ಸೋಪ್ ಹಾಕಿ ವಾಶ್ ಮಾಡಬಾರ್ದು. ಆದಷ್ಟು ಕಡಲೆ ಹಸಿಟ್ಟು ಇಲ್ಲಾಂದರೆ ಸೀಗೆ ಹಸಿಟ್ಟಿಂದ ತೊಳಿಬೇಕು. ಅದೇ ನಿಜವಾಗ್ಲೂ ಹೆಲ್ದಿ. ಅಭಿನವ್ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಅವ್ನು ಕಬ್ಬು ತಿನ್ನೋದೇ ಅವ್ನು ಖುಷಿ. ಅದು ಸಿಗ್ದುಬಿಟ್ಟು ತಿನ್ನಬೇಕು. ಅದು ಏನಾದರೂ ಅದನ್ನು ಕಟ್ ಮಾಡಿಬಿಟ್ಟು ಕೊಟ್ಟರು ಅವ್ನು ತಿನ್ನಲ್ಲ. ಹಂಗೆ ಸಿಗ್ದುಬಿಟ್ಟು ತಿಂತೀನಿ ಅಂತ ಹೇಳ್ಬಿಟ್ಟು ಚೇಷ್ಟೆ ಅಂದರೆ ಚೇಷ್ಟೆ. ಆದಷ್ಟು ಎಣ್ಣೆ ಸ್ನಾನ ಬೆಳಗ್ಗೆ ಹೊತ್ತು ಮಾಡಬೇಕು. ಸೂರ್ಯನ ಬಿಸಿಲು, ಎಳೆ ಬಿಸಿಲು ಅದು ಮೈ ಮೇಲೆ ಬೀಳ್ತಾ ಇದ್ರೇ ಸಖತ್ ಒಳ್ಳೆಯದು. ನಾನು ನೆತ್ತಿಗೆ ಮಾತ್ರ ಹರಳೆಣ್ಣೆ ಇಟ್ಟಿದ್ದೆ. ಯಾಕೆಂತ ಹೇಳಿದ್ರೆ ಹಿಂದಿನ ದಿವಸ ನಾನು ಚೆನ್ನಾಗಿ ಎಣ್ಣೆ ಇಟ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿದ್ದೆ. ಅದಕ್ಕೆ ಸ್ವಲ್ಪ ನೆತ್ತಿಗೆ ಹರಳೆಣ್ಣೆ ಇಟ್ಬಿಟ್ಟು ಸ್ನಾನ ಮಾಡಿಸಿದೆ. ಆದಷ್ಟು ಸ್ನಾನ ಮಾಡಬೇಕಾದ್ರೆ ಹರಳೆಣ್ಣೆ ಹಿಂದಿನ ದಿವಸ ಇಟ್ಕೊಂಡಿದ್ರೆ ಬೆಸ್ಟು. ರಾತ್ರಿ ಹೊತ್ತು ಇಟ್ಕೊಂಡ್ರೆ ಶೀತ ಆಗುತ್ತೆ ಅಂತಾರೆ. ನಾವೇನು ಅದನ್ನೆಲ್ಲ ಫೀಲ್ ಮಾಡಲ್ಲ. ಯಾವಾಗ ಬೇಕೋ ಆವಾಗೆಲ್ಲ ಯೂಸ್ ಮಾಡ್ತೀವಿ. ನಾನು ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ತಿಂಡಿ ಕೂಡ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅಭಿನವ್ದಿನ್ನೂ ಸ್ನಾನ ಆಗಿಲ್ಲ, ಇವತ್ತು ಎದ್ದಿದ್ದೇ ಲೇಟು. ಸಂಕ್ರಾಂತಿಯ ಇನ್ನೊಂದು ವಿಶೇಷ ಅಂದರೆ ಹೊಸ ಮಡಿಕೆಯಲ್ಲಿ ಅಡುಗೆನ ಮಾಡಬೇಕು. ಹೊಸ ಮಡಿಕೆ ತಂದಿದ್ದೆ, ಆದರೆ ಪಳಗ್ಸೋದು ಮರೆತು ಹೋಗಿದ್ದೆ ನಾನು. ಅದಕ್ಕೇನು ಮಾಡಿದೆ, ಯಾವಾಗಾದರೂ ಮಾಡೋದೆ ತಾನೇ ಅಂತ ಹೇಳ್ಬಿಟ್ಟು ಹಳೆ ಮಡಿಕೆಲೇ ಮಾಡಿದೆ. ಹಿಂದಿನ ದಿವಸ ರಾತ್ರಿನೇ ನಾನು ಕೆಂಪು ಅಕ್ಕಿ ನೆನೆ ಹಾಕಿದ್ದೆ. ಹೆಸರು ಬೇಳೆನ ಫಸ್ಟ್ ಬೇಯಕ್ಕೆ ಇಟ್ಕೊಂಡಿದ್ದೆ. ಹೆಸರು ಬೇಳೆ ನೋಡಿ ಎಷ್ಟು ನುಣ್ಣಗೆ ಬೆಂದಿದೆ ಅಂತ. ಅಷ್ಟು ನುಣ್ಣಗೆ ಬೆಂದಿರೋ ಹೆಸರು ಬೇಳೆಗೆ ಕೆಂಪು ಅಕ್ಕಿ ನೆನೆ ಹಾಕಿ ರಾತ್ರಿನೇ ಇಟ್ಟಿದ್ದೆ. ಅದು ಸ್ವಲ್ಪ ಬೆಂದ್ರೇ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಸ್ವಲ್ಪ ಹೆಸರು ಬೇಳೆ ತಕ್ಕೊಂಡಿದ್ದೀನಿ. ಅದೇನಕ್ಕೆ ಅಂತ ಹೇಳಿದ್ರೆ ಸ್ವೀಟ್ ಮಾಡೋದಕ್ಕೆ ನಾನು ಜೀರಿಗೆ, ಮೆಣಸು ಮತ್ತು ಅರ್ಶಿನದ ಕೊಂಬು ಹಾಕ್ತಾಯಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಖಾರಕ್ಕೆ ಇಷ್ಟೇನೆ, ಅದಕ್ಕೆ ಬೇರೆ ಏನೂ ಹಾಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಆದಷ್ಟು ಅವಾಯ್ಡ್ ಮಾಡ್ತೀನಿ, ಅದು ಅಷ್ಟು ಇದಲ್ಲ ಅಂತೇಳ್ಬಿಟ್ಟು. ಒಂದು ಹಿಡಿ ಮೆಂತ್ಯ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಹೆಸರು ಬೇಳೆಯನ್ನು ಸೂಪರಾಗಿ ರೆಡಿಯಾಗಿದೆ. ಕುಕ್ಕರ್ಗೆ ಹಾಕಿ 2-3 ವಿಷಲ್, ದೇವರಾಣೆ ಕುಗ್ಸಲ್ಲ, ನಾನಿಷ್ಟೇ ಈಸಿಯಾಗಿ ಮಾಡ್ತೀನಿ. ಅಡುಗೆ ಎಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈ ಕಡೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಎಳ್ಳು ಬೆಲ್ಲನ ರೆಡಿ ಮಾಡಿ ಇಟ್ಟಿದ್ದೆ, ಮಿಕ್ಸ್ ಮಾಡಿರಲಿಲ್ಲ ನಾನು. ಇವಾಗ ಎಲ್ಲ 2-2 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಮ್ಮಿ ಜನ ಬೇರೆ ಇರೋದು, ಮಾಡಿದ್ರೆ ತುಂಬಾ ಖರ್ಚಾಗಲ್ಲ. ನಾನು ಆಲ್ರೆಡಿ ಕಡಲೆಕಾಯಿ, ಗೆಣಸು ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೆ. ಇವಾಗ ಪೂರ್ತಿ ನೈವೇದ್ಯಕ್ಕೆ ರೆಡಿ ಮಾಡಿಟ್ಬಿಟ್ಟು ತಿಂಡಿನೂ ರೆಡಿಯಾಗಿದೆ. ನಂಜುಂಡೇಶ್ವರ್ ಬಂದರು, ಸ್ವೀಟಿಗೆ ಏಲಕ್ಕಿ ಕುಟ್ಕೊಡ್ತಾ ಇದ್ದಾರೆ. ಎಳ್ಳು ಬೆಲ್ಲಕ್ಕೆ ಬೆಲ್ಲ ಕಟ್ ಮಾಡಿದ್ನಲ್ಲ, ಅದರದ್ದು ಚೂರುಗಳಿತ್ತು, ಅದನ್ನೇ ಹಾಕ್ಬಿಟ್ಟು ಸ್ವೀಟ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪುಡಿ, ಬೆಲ್ಲ ಹಾಕಿದ್ದೀನಿ, ಅಷ್ಟೇ. ಸೂಪರ್ ಸ್ವೀಟು. ಕಾಯಲ್ಲಿ ಹಾಕಿದ್ದಿದ್ರೆ ಚೆನ್ನಾಗಿರೋದು. ಇದಿಷ್ಟಕ್ಕೆ ಕಾಯಲ್ಲಿ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಆಲ್ರೆಡಿ ಬಾದಾಮಿ ಹಾಲು ಕುಡಿದಿದ್ದೆ ನಾನು, ತುಂಬ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮಾಡಲಿಲ್ಲ. ಅದಕ್ಕೆ ಸಕ್ಕರೆ ಪೊಂಗಲಿಗೆ ಹಾಕ್ದಂಗೆ ಸ್ವಲ್ಪ ಕಾಯಿ ಚೂರು ಮತ್ತು ಗೋಡಂಬಿ ಹಾಕ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದಂತೂ ಸೂಪರ್ ಟೇಸ್ಟ್. ಅದಕ್ಕೆ ಇನ್ನು ಸ್ವಲ್ಪ ಬೆಲ್ಲ ಬೇಕಾದರೆ ಹಾಕ್ಕೋಬೋದು. ನಾವು ಸ್ವಲ್ಪ ಸಕ್ಕರೆ ಬೆಲ್ಲ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡೆ. ಇಷ್ಟೇ ಸ್ವೀಟ್ ಮಾಡಿದ್ದು. ಸ್ವೀಟ್ ಯಾರೂ ತಿನ್ನಲ್ಲ, ಒಂದೊಂದು ಬೌಲ್ ತಿನ್ನೋ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಎಲ್ಲ ತೊಗೊಂಡು ಬಂದಿಟ್ಟು ಅಭಿನವ್ಗೆ ಪೂಜೆ ಸ್ಟಾರ್ಟ್ ಮಾಡು ಅಂತ ಹೇಳಿದೆ. ಅವನು ಆಲ್ರೆಡಿ ಓದ್ತಾ ಇದ್ದ, ಎಲ್ಲ ಮಂತ್ರಗಳನ್ನ ಹೇಳ್ತಾನೆ. ಸ್ವಲ್ಪ ಸ್ವಲ್ಪ ನಾನು ಹೇಳ್ಕೊಡ್ತೀನಿ. ನಾವು ಮೊದಲಿಗೆಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ವಿ. ಇವಾಗ ಸ್ವಲ್ಪ ನನಗೂ ಒಂಥರ ತಪ್ಪದಂಗೆ ಆಗಿದೆ. ಆದರೂ ಪರವಾಗಿಲ್ಲ, ಹಳೇದು ಎಲ್ಲ ಜ್ಞಾಪಕ ಇದೆ. 3 ವರ್ಷದಲ್ಲಿ ಕಲ್ತಿದ್ದು 100 ವರ್ಷದವರೆಗೂ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಬುಕ್ಗಟ್ಟಲೆ ಓದ್ತಾ ಇದ್ವಿ. ಭಾನುವಾರ ಬಂದರೆ ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಟೀಮೇ ಇತ್ತು. ನಾವು ಅಲ್ಲಿ ಹೋಗಿ ಎಲ್ಲ ಸೇರ್ತಾ ಇದ್ವಿ. ಹೀಗೇನಾಗಿದೆಯೋ ಗೊತ್ತಿಲ್ಲ, ತುಮಕೂರಿಗೆ ಹೋಗಿ ಬೇರೆ ಜಾಸ್ತಿ ವರ್ಷಗಳೇ ಆಗಿಬಿಟ್ಟಿದೆ. ಆದ್ರೂ ತುಂಬ ಹಳೆ ಮೆಮೊರೀಸ್, ತುಂಬ ಜ್ಞಾಪಕ ಬರುತ್ತೆ. ಪೂಜೆ ಎಲ್ಲ ರೆಡಿ ಆಯಿತು. ಸ್ವಲ್ಪ ಬೇಜಾರಿನ ವಿಶೇಷತೆ ಯಾಕೆ ಅಂತ ಹೇಳಿದ್ರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅಂತಾರೆ. ನಾನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಕ್ಕೆ ಆಗಲೇ ಇಲ್ಲ ಅನ್ಕೊತೀನಿ. ಯಾಕೋ ಇವತ್ತು ನನಗೆ ತುಂಬಾ ಬೇಜಾರಾಗಿದ್ದ ದಿವಸ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅಂದರೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋದ್ವಿ, ಆವಾಗ ಸ್ವಲ್ಪ ಬೇಜಾರಾಯಿತು ನನಗೆ.
ಯಾರನ್ನಾದ್ರೂ ನಾವು ತುಂಬ ನಂಬ್ಕೊಂಬಿಟ್ಟಿರ್ತೀವಿ, ಹಚ್ಕೊಂಬಿಟ್ಟಿದ್ದೀವಿ ಅಂದಾಗ ಅವರಿಂದ ಆಗುವಂಥ ಪೇಯ್ನು ತುಂಬಾ ಕೆಟ್ಟದಾಗಿರುತ್ತೆ. ಏಕೆಂದರೆ ಸ್ವಲ್ಪ ಅವ್ರೇನಾದರೂ ಎಡವಟ್ಟು ಮಾಡಿದ್ರು ನಮಗೆ ತುಂಬ ಅಗಾಧವಾದ ನೋವು ಮತ್ತು ಹಿಂಸೆ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಹತ್ರದವರಿಗೆ ನಮ್ಮಿಂದನೇ ಏನಾದರೂ ಸಹಾಯ ಆಗ್ತಾ ಇರುತ್ತೆ, ಆದ್ರೂ ಅವ್ರು ನಮ್ಮನ್ನೇ ಹೇಟ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನಂತೂ ಆದಷ್ಟು ಎಲ್ಲರೂ ದೂರ ಇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಬಂದಿದ್ದು ಒಬ್ಬರೇ, ಹೋಗೋದು ಒಬ್ಬರೇ, ಯಾರಿಂದ ಏನೂ ಆಗೋದಿಲ್ಲ, ಎಲ್ಲ ಒಂದು ನೆಪ ಮಾತ್ರ. ಹೇಳಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ಹೇಳಿದ್ದೀನಿ. ಪೂಜೆ ನಿರ್ವಿಘ್ನವಾಗಿ ಸಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಿಷ್ಕಲ್ಮಶವಾಗಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆಗಳಾಗೋದ್ರಿಲ್ಲ. ಅಭಿನವ್ ಧೂಪ ಎಲ್ಲ ಹಾಕ್ಬಿಟ್ಟು ಬಂದ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ತಿಂಡಿ ತಿನ್ನೋಕೆ ಕೂತಿದ್ದೀನಿ. ಆಲ್ರೆಡಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು, 11:30 ಏನೋ ಆಗಿತ್ತು. ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಅಭಿನವ್ ಬಂದುಬಿಟ್ಟು ಎಳ್ಳು ಬೆಲ್ಲನೇ ತಿಂದಿಲ್ಲ ನೋಡಿ ನೀವು ಅಂತ ಹೇಳ್ತಾ ಇದ್ದ. ಸರಿ ತೊಗೊಂಬನ್ನಿ, ನಾನು ಎಳ್ಳು ಬೆಲ್ಲ ತಿಂತೀನಿ ಅಂತ ಹೇಳಿದೆ. ನನಗೆ ಖುಷಿ ಆಯಿತು ಅವ್ನಿಗೆ ಜ್ಞಾಪಿಸಿದ್ದು. ಅವನಿಗೆ ನಾನು ತಿನ್ನಿಸ್ದೆ, ನನಗೆ ಅವನು ತಿನ್ನಿಸ್ದ. ಮನೇಲಿ ಬೇರೆ ಯಾರೂ ಇಲ್ಲ, ನಂಗೆ ಇಬ್ಬರಿಗೆ ಭಾಳ ಖುಷಿಯಾಗುತ್ತೆ. ನಾನು ತುಂಬ ಎಂಜಾಯ್ ಮಾಡ್ತೀನಿ. ಅಭಿನವ್ ನನ್ನ ಜೊತೆ ಇದ್ಬಿಟ್ರೆ ಬೇರೆ ಯಾರು ಬೇಕು ಅಂತ ನಂಗೆ ಫೀಲೇ ಆಗೋದಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಕೊರೋನಾ ಟೈಮಲ್ಲಿ ಸಖತ್ತು ಅಭಿನವ್ ಎಲ್ಲ ವಿಷಯಕ್ಕೂ ಅಭಿನವ್ ಅಂತ ಕೂಗಿ ಸ್ಕೂಲ್ ಯಾಕಾದರೂ ಸ್ಟಾರ್ಟ್ ಆಯಿತು ಅನಿಸುತ್ತೆ. ನಾನು ಈಗಲೂ ಅಷ್ಟೇ, ಏನಾದರೂ ಕೂತಿದ್ರೆ ಮಲಗಿದ್ರೆ ಅಭಿನವ್ ಅಂತ ಕೂಗಿದ ತಕ್ಷಣ ಅವ್ನು ಬಂದಾಗ ನಂಗೊಂದು ಖುಷಿ. ಅವನು ಸ್ಕೂಲಿಗೆ ಹೋಗಿದ ತಕ್ಷಣ ನಂಗೆ ಸಖತ್ ಬೇಜಾರಾಗುತ್ತೆ. 4 o'clock ಯಾವಾಗ ಆಗುತ್ತೋ ಅಂತ ಒಂದೊಂದು ಸತಿ ಸಖತ್ ಚಡಪಡಿಸ್ತಾ ಇರ್ತೀನಿ. ಗೇಟ್ ಹತ್ರ ಹೋಗಿ ವೆಯ್ಟ್ ಮಾಡೋದಂತೂ ಖಂಡಿತ. ಸ್ವಲ್ಪ ನನಗೆ ಕಡಲೆಕಾಯಿ ಕಂಡ್ರೆ ಬೇಜಾರಿದೆ. ನಮ್ಮ ತಾತಂಗೆ ಸಿಕ್ಕಾಪಟ್ಟೆ ಪ್ರೀತಿ. ನಾವು ತುಂಬ ಕಡಲೆಕಾಯಿ ತಿಂತಾಯಿದ್ರು. ತುಂಬ ಅವಾಯ್ಡ್ ಮಾಡ್ತೀನಿ. ಎಲ್ಲೋ ಕೆಲವು ಸತಿ 1 or 2 ಪೀಸಸ್ ಅಷ್ಟೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಯಾಕೋ ನಂಗೆ ಕಡಲೆ ಬೀಜ ಆಗೋದೇ ಇಲ್ಲ. ಅದು ಕಡಲೆ ಬೀಜ ನೋಡಿದ್ರೆ ಸಾಕು ಅವರೇ ಜ್ಞಾಪಕ ಬರ್ತಾರೆ. ಅವ್ರು ಎನಿ ಟೈಮ್ ಕಡಲೆ ಬೀಜ ತಿನ್ನೋರು. ನನಗಂತೂ ಅದು ಒಂಥರ ಬೇಜಾರಿನ ಸಂಗತಿ. ತಿಂಡಿ ತಿನ್ನಬೇಕಾದ್ಲೇ ಹಾರನ್ ಆಯಿತು. ಏನಂತ ನೋಡಿದ್ರೆ ನಂಜುಂಡೇಶ್ವರ ಶೂಸಸ್ಸು ಅವರು ಆಫರ್ಸ್ ಇತ್ತು ಅಂತ ಹೇಳಿದ್ರು. ಓಕೆ, ಏನು ಮಾಡೋದಕ್ಕಾಗೋದಿಲ್ಲ, ಅದು ಅವ್ರ ಇಷ್ಟ. ವುಡ್ಲ್ಯಾಂಡ್ಸ್ದು ಕೆಲವು ಸತಿ ಕಲೆಕ್ಷನ್ಸು ಭಾಳ ಕಮ್ಮಿ ಸಿಗುತ್ತೆ. ಬೆಂಗಳೂರು ಶೋರೂಮ್ಸಿಗೆ ಹೋದ್ರೂ ಅಷ್ಟೇ, ತುಮಕೂರು ಶೋರೂಮ್ಸಿಗೆ ಹೋದ್ರೂ ಅಷ್ಟೇ, ಸ್ವಲ್ಪ ಸೈಜಸ್ಸು ಮತ್ತು ಬೇಕಾಗಿರೋದು ತುಂಬ ಕಮ್ಮಿ ಸಿಗುತ್ತೆ. ನಂಜುಂಡೇಶ್ವರ್ ಯಾವಾಗಲೂ ತುಮಕೂರಿಗೆ ಬೆಂಗಳೂರಿಗೆ ಹೋದಾಗ ವಿಸಿಟ್ ಮಾಡ್ತಾ ಇರ್ತಾರೆ. ನನಗೇನು ಅಷ್ಟು ಇಷ್ಟ ಆಗೋಲ್ಲ. ಯಾಕೆಂದರೆ ತುಂಬ ವರ್ಷಗಳು ಬಂದುಬಿಡುತ್ತೆ. ಅವರಾದರೆ ಸ್ವಲ್ಪ ರಫ್ ಯೂಸ್ ಮಾಡ್ತಾರೆ, ಅವ್ರಿಗೆ ಹಾಳಾಗುತ್ತೆ. ನಮ್ಮ ಒಂದು ವರ್ಷಗಟ್ಟರೆ ಇಟ್ಟರು ಅದು ಏನೂ ಆಗೋದೇ ಇಲ್ಲ. ನಾನು ಅದಕ್ಕೆ ವುಡ್ಲ್ಯಾಂಡ್ಸಲ್ಲಿ ಏನು ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಬಜೆಟ್ ಕೂಡ ಜಾಸ್ತಿ. ನಂಜುಂಡೇಶ್ವರ ಅಂಥವ್ರಿಗೆ ಸರಿ, ನಮ್ಮಂಥವ್ರಿಗಂತೂ ಸರಿನೇ ಇಲ್ಲ ಅಂತ ಹೇಳ್ಬೋದು. ನಾವು ಇದಾದ್ಮೇಲೆ ಹೊರಗಡೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬರ್ತಾಯಿದ್ದೀವಿ. ನಾನು ಏನು ಹೇಳ್ತೀನಿ ಅಂದರೆ, ಲೇಡೀಸ್ ಎಸ್ಪೆಷಲಿ ಫಾರ್ ಲೇಡೀಸಿಗೋಸ್ಕರ ಹೇಳ್ತಾ ಇದ್ದೀನಿ. ಯಾರ ಮೇಲೇ ಆಗಲಿ, ಬಂದಿದ್ದು ಒಬ್ಬರೇ ಹೋಗೋದು ಒಬ್ಬರೇ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾರಾದರೂ ಇದ್ದಾರೆ ಅನ್ನೋ ಧೈರ್ಯಕ್ಕಿಂತ ನಮ್ಮ ಕೈಲೇನೂ ಆಗಲ್ವೇನೋ ಅನ್ನಿಸೋಕ್ಕೆ ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಕೊಡ್ತಾರೆ ಬಿಡು, ಅವ್ರು ಇರ್ತಾರೆ ಬಿಡು ಅನ್ನೋದು ಎಮೋಷ್ನಲಿ ಭಾಳ ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ಎಮೋಷ್ನಲಿಯೇ ಆಗಲಿ, ಫೈನಾನ್ಷಿಯಲಿಯೇ ಆಗಲಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಿದ್ರೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆಯೇ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನಾವು ದೇವಸ್ಥಾನದಿಂದ ವಾಪಸ್ ಮನೆಗೆ ಹೋಗಿ ಹೀರೆಕಾಯಿ ಸಾರು ಮತ್ತು ಕೆಂಪಕ್ಕಿ ಅನ್ನ ಮಾಡಿದೆ. ನಾನು ಸ್ವಲ್ಪ ಲೈಟಾಗಿ ತೊಗೊಂಡೆ. ನಂಜುಂಡೇಶ್ವರ್ ಮತ್ತು ಅಭಿನವ್ ಇಬ್ಬರೂ ಒಂದು ಮೂವಿ ನೋಡ್ತಾ ಕೂತಿದ್ದಾರೆ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಗಾಯ್ಸ್, ಬಾಯ್ ಬಾಯ್.